ಭಗವದ್ಭಕ್ತರೇ, ಉಚ್ಚಂಗಿ ಸಹಿತವಾಗಿರುವಂಥ ಮಾರಿಯಮ್ಮನ ಕ್ಷೇತ್ರ ಹೊಸಮಾರಿಗುಡಿಯಲ್ಲಿ ಇರುವಂಥ ವಿಶಿಷ್ಟವಾಗಿರುವಂಥ ಸಾನ್ನಿಧ್ಯ. ಈ ದೇವಸ್ಥಾನದಲ್ಲಿ ನಾವು ಬಹಳ ವಿಶೇಷವಾಗಿ ಗಮನಿಸುವಂಥದ್ದು ಏನು ಅಂತ ಹೇಳಿದರೆ, ಸ್ವರ್ಣದ ಗದ್ದುಗೆಯಲ್ಲಿ ಕೂತಿರುವಂತಹ ತಾಯಿ. ಗದ್ದುಗೆಯಲ್ಲಿ ಕೂತ್ಕೊಳ್ಳುವಂಥದ್ದು ಮಾರಿಯಮ್ಮ ದೇವಿ ಅಂಥೇಳಿ ಅಂತ ನಮಗೆಲ್ಲರಿಗೂ ತಿಳಿದಿರುವಂಥದ್ದು. ಆದರೆ ಸ್ವರ್ಣ ಗದ್ದುಗೆಯಲ್ಲಿ ಕೂತಿದ್ದಾರೆ ಅಂತ ಹೇಳಿದರೆ ಅದೊಂದು ವಿಶಿಷ್ಟವಾಗಿರುವಂಥ ಒಂದು ಕ್ಷಣ. ಯಾಕೆ ವಿಶಿಷ್ಟ ಕ್ಷಣ ಅಂತ ಹೇಳಿದರೆ, ಭಗವದ್ಭಕ್ತರೆಲ್ಲರೂ ಕೂಡ ಸ್ವರ್ಣಗಳನ್ನು ಕೊಡುವ ಮೂಲಕವಾಗಿ, ಅಂದರೆ ಚಿನ್ನಗಳನ್ನು ಕೊಡುವ ಮೂಲಕವಾಗಿ ಈ ದೇವಾಲಯದಲ್ಲಿ ಸ್ವರ್ಣಗದ್ದುಗೆ ನಿರ್ಮಾಣ ಆಯಿತು. ಸ್ವರ್ಣಗದ್ದುಗೆ ನಿರ್ಮಾಣ ಆಗುವ ಮೂಲಕವಾಗಿ ಆ ಸ್ವರ್ಣಗದ್ದುಗೆಯಲ್ಲಿ ತಾಯಿಯನ್ನು ಪ್ರತಿಷ್ಠಾಪನೆ ಮಾಡ್ತಾ ಹೋದರು. ಪ್ರತಿಷ್ಠಾಪನೆ ಮಾಡಿದಂತಹ ಒಂದು ವಿಶೇಷವಾಗಿರುವಂತಹ ದಿನಗಳನ್ನು ಪ್ರತಿ ವರ್ಷವೂ ಕೂಡ ಅದನ್ನು ನೆನಪಿಸಿಕೊಳ್ಳುವ ಮೂಲಕವಾಗಿ ಸನಾತನ ಸಂಸ್ಕೃತಿಯಲ್ಲಿ ಈ ಒಂದು ವಿಶಿಷ್ಟವಾಗಿರುವಂಥ ಪದ್ಧತಿ ಇರುವಂಥದ್ದು. ಹಾಗಾಗಿ ಈ ಪದ್ಧತಿಯ ವಿಶಿಷ್ಟ ಕ್ಷಣವೇ ಪ್ರತಿಷ್ಠಾ ವರ್ಧಂತಿ ಮಹೋತ್ಸವ. ಪ್ರಥಮ ವರ್ಷದ ಪ್ರತಿಷ್ಠಾ ವರ್ಧಂತಿ ಮಹೋತ್ಸವ ಆಗಿರುವ ಕಾರಣವಾಗಿ ವಿಶಿಷ್ಟ ವಿಜೃಂಭಣೆಯಿಂದ ನಡೀಲಿಕ್ಕಿರುವಂಥದ್ದು. ಯಾವಾಗ ನಡೀಲಿಕ್ಕಿದೆ ಅಂತ ಹೇಳಿದರೆ, ಫೆಬ್ರವರಿ 28, ಮಾರ್ಚ್ 1, ಮಾರ್ಚ್ 2ನೇ ತಾರೀಕಿನಂದು ವಿಶಿಷ್ಟವಾಗಿರುವಂಥ ವೈದಿಕ ಧಾರ್ಮಿಕ ಕಾರ್ಯಗಳ ಮೂಲಕವಾಗಿ, ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯುವ ಮೂಲಕವಾಗಿ ಈ ಒಂದು ವಿಶಿಷ್ಟವಾಗಿರುವಂತಹ ಪ್ರತಿಷ್ಠಾ ವರ್ಧಂತಿ ಕಾರ್ಯಕ್ರಮಗಳು ಮಾರಿಗುಡಿ ಸಾನ್ನಿಧ್ಯದಲ್ಲಿ ನಡೀಲಿಕ್ಕಿರುವಂಥದ್ದು. ಹಾಗಾದರೆ ಯಾವ ರೀತಿ ನಡೀಲಿಕ್ಕಿದೆ, ಏನೆಲ್ಲ ವಿಶೇಷತೆ ಇದೆ, ಯಾವೆಲ್ಲ ರೀತಿಯಾಗಿರುವಂಥ ವಿಶೇಷವಾಗಿರುವಂಥ ಕಾರ್ಯಕ್ರಮಾದಿಗಳು. ಯಾಕಂದರೆ ಹೊಸ ಮಾರಿಗುಡಿ ಸಾನ್ನಿಧ್ಯದಲ್ಲಿ ಪ್ರತಿ ವರ್ಷವೂ ಕೂಡ ಧಾರ್ಮಿಕವಾಗಿರ್ಬೋದು ಅಥವಾ ವಿಶೇಷವಾಗಿರುವಂತಹ ಪೂಜಾ ಕೈಂಕರ್ಯಗಳಲ್ಲಿ ಇರ್ಬೋದು, ವಿಶಿಷ್ಟತೆ ಇರ್ತಾ ಹೋಗ್ತದೆ. ಹಾಗಾಗಿ ಏನೆಲ್ಲ ಇದೆ, ಯಾವ ರೀತಿಯಾಗಿದೆ ಗಮನಿಸ್ತಾ ಬರುವ. ನಮಸ್ಕಾರ. ಹೊಸ ಮಾರಿಗುಡಿ ದೇವಸ್ಥಾನ ಉಚ್ಚಂಗಿ ಸಹಿತ ಮಾರಿಯಮ್ಮನ ದೇವಸ್ಥಾನದಲ್ಲಿ ವಿಶಿಷ್ಟವಾಗಿರುವಂತಹ ಪ್ರಥಮ ವರ್ಷದ ಪ್ರತಿಷ್ಠಾ ವರ್ಧಂತಿ ಕಾರ್ಯಕ್ರಮ. ಪ್ರತಿ ವರ್ಷವೂ ಕೂಡ ಒಂದಲ್ಲ ಒಂದು ರೀತಿಯಾಗಿ ವಿಶೇಷತೆಯನ್ನು ಕಾಣಲಿಕ್ಕೆ ಸಾಧ್ಯ ಆಗುವಂಥದ್ದು ಹೊಸ ಮಾರಿಗುಡಿ ದೇವಸ್ಥಾನದಲ್ಲಿ. ಕಳೆದ ವರ್ಷ ನಡೆದಿರುವಂತಹ ಅದ್ಭುತವಾಗಿರುವಂತಹ ಬ್ರಹ್ಮಕಲಶೋತ್ಸವ ಎಲ್ಲಿಯೂ ಕಾಣಲಿಲ್ಲ ಅಂತ ಹೇಳುವಷ್ಟು ಮಟ್ಟಿಗೆ ಸುಂದರಮಯವಾಗಿ ಆ ಬ್ರಹ್ಮಕಲಶೋತ್ಸವ ನಡೆಯುವ ಮೂಲಕವಾಗಿ ಆ ತಾಯಿಯನ್ನು ಆ ವಿಶಿಷ್ಟವಾಗಿರುವಂತಹ ಕ್ಷಣಗಳಲ್ಲಿ ಆ ಬ್ರಹ್ಮಕಲಶೋತ್ಸವ ಆಗುವ ಮೂಲಕ ಪ್ರತಿಷ್ಠೆಯಾಗಿ ಬ್ರಹ್ಮಕಲಶೋತ್ಸವ ಆಗುವ ಮೂಲಕವಾಗಿ ಆ ತಾಯಿಯ ಸೌಂದರ್ಯವನ್ನು ನೋಡಿರುವಂತದ್ದು ನಾವೆಲ್ಲರೂ ಕೂಡ. ಅಂತಹ ಬ್ರಹ್ಮಕಲಶೋತ್ಸವ ಆಗಿ 1 ವರ್ಷ ಆಯಿತು. ಹಾಗಾಗಿ ಆ 1 ವರ್ಷದ ವಿಶೇಷ ಕ್ಷಣಗಳಿಗೆ ಧಾರ್ಮಿಕವಾಗಿ ವೈದಿಕವಾಗಿ ವಿಶಿಷ್ಟವಾಗಿರುವಂತಹ ಕಾರ್ಯಕ್ರಮಗಳು ಆಗ್ಲೇಬೇಕು ಅಂತ ಹೇಳೋ ದೃಷ್ಟಿಯಿಂದ ನಮ್ಮ ಸನಾತನ ಸಂಪ್ರದಾಯದಲ್ಲಿರುವಂತಹ ಬೇರೆ ಬೇರೆ ರೀತಿಯಾಗಿರುವಂತಹ ಒಂದು ಪ್ರಕ್ರಿಯೆಗಳು. ಹಾಗಾಗಿ ಪ್ರತಿಷ್ಠಾ ವರ್ಧಂತಿ ಕಾರ್ಯಕ್ರಮಗಳು ನಡೀಲಿಕ್ಕಿರುವಂತದ್ದು ಇದೇ 28ನೇ ತಾರೀಕು, 1ನೇ ತಾರೀಕು, ಅದೇ ರೀತಿಯಾಗಿ 2ನೇ ತಾರೀಕು, ಅಂದ್ರೆ ಫೆಬ್ರವರಿ 28, ಮಾರ್ಚ್ 1, ಮಾರ್ಚ್ 2ನೇ ತಾರೀಕಿಗೆ ವಿಶಿಷ್ಟವಾಗಿರುವಂತಹ ಕಾರ್ಯಕ್ರಮಗಳಿಗೆ ನಡೀಲಿಕ್ಕಿದೆ. ಇದರ ಬಗ್ಗೆ ಸಂಪೂರ್ಣವಾಗಿರುವಂತಹ ಮಾಹಿತಿಯನ್ನು ನಮಗೆ ನೀಡಲಿಕ್ಕಿದ್ದಾರೆ ಜೀರ್ಣೋದ್ಧಾರ ಸಮಿತಿ ಅಂದ್ರೆ ಅಭಿವೃದ್ಧಿ ಸಮಿತಿಯ ಅಧ್ಯಕ್ಷರಾಗಿರುವಂತಹ ರಾಜಶ್ರೀ ವಾಸುದೇವ ಶೆಟ್ಟಿ ನಮ್ಮೊಂದಿಗಿದ್ದಾರೆ. ನಮಸ್ಕಾರ. ಪರಿಪೂರ್ಣದ ಕ್ಷಣನ ವಿರೋಧ ನಮಗೆ ಸಾಧ್ಯ ಒಂದು ಕಲ್ಪಿನ ಪರಿಖುಷಿತ ಸಮಯ ಎಲ್ಲರಿಗೂ ತಿಳಿಸುವುದು ಒಂದು ಆದ್ರೆ ಪ್ರತಿಷ್ಠಾ ವರ್ಧಂತಿ ಮಹೋತ್ಸವ ಯಾವ ರೀತಿಯಾಗಿ ಜರಗಲಿಕ್ಕಿದೆ, ಯಾವಾಗೆಲ್ಲ ಏನೆಲ್ಲ ಕಾರ್ಯಕ್ರಮಾದಿಗಳು ಇದೆ ಅಂತ ಹೇಳುವಂಥದ್ದು ಭಗವದ್ಭಕ್ತರಿಗೆ ತಿಳಿಸಬೇಕು. ದೇಶ ವಿದೇಶಗಳಲ್ಲಿರುವ ಎಲ್ಲಾ ಕಾಪು ನಮ್ಮನ ಮಕ್ಕಳಿಗೆ ನನ್ನ ಪ್ರೀತಿಪೂರ್ವಕ ನಮಸ್ಕಾರಗಳು. ನಿಮಗೆಲ್ಲರಿಗೂ ತಿಳಿದಂತೆ ಕಳೆದ 2025ನೇ ಇಸವಿ
ಫೆಬ್ರವರಿ 25ರಿಂದ ಮಾರ್ಚ್ 5ರವರೆಗೆ ನಡೆದ 9 ದಿನಗಳ ಪ್ರತಿಷ್ಠೆ ಬ್ರಹ್ಮಕಲಶೋತ್ಸವವನ್ನು ಅಮ್ಮ ವಿಜೃಂಭಣೆಯಿಂದ ನಡೆಸಿಕೊಟ್ಟಿದ್ದಾರೆ. ಅದಕ್ಕೆ ನೀವೆಲ್ಲರೂ ಹೆಚ್ಚಿನಂಶ ಸಾಕ್ಷಿಯಾಗಿದ್ದೀರಿ, ಅಲ್ಲದೆ ಕೆಲವರು ಮಾಧ್ಯಮದ ಮೂಲಕ ನೋಡಿದ್ದೀರಿ ಅಂತ ನಾನು ಭಾವಿಸ್ತೇನೆ. ಭಕ್ತರ ಎಲ್ಲ ಸೇವೆಯಿಂದ, ಬೇರೆ ಬೇರೆ ವಿಧದ ಸೇವೆಗಳಿಂದೆಲ್ಲ ಅಮ್ಮ ಸಂತೃಪ್ತಳಾಗಿ ಇವತ್ತು ಅಮ್ಮ ಸ್ವರ್ಣಗದ್ದುಗೆಯಲ್ಲಿ ಕುಳಿತು ಬರುವಂತಹ ಭಕ್ತರನ್ನು ಆಶೀರ್ವದಿಸ್ತಾ ಇದ್ದಾರೆ. ಖಾಲಿ ಆಶೀರ್ವದಿಸುವುದು ಮಾತ್ರವಲ್ಲ, ಅಮ್ಮನ ಹತ್ರ ಬಂದು ಅಮ್ಮನ ಎದುರಿಗೆ ನಿಂತು ಮನಸ್ಸಿನಲ್ಲೇ ನಮ್ಮ ಯಾವುದೇ ದುಃಖ ದುಮ್ಮಾನಗಳನ್ನು ಹೇಳಿದಲ್ಲಿ, ಯಾವುದೇ ಕಷ್ಟಗಳನ್ನು ಕೇಳಿಕೊಂಡಾಗ, ಅಥವಾ ತಮಗೆ ಏನು ಆಗ್ಬೇಕು ಅದನ್ನು ಪ್ರಾರ್ಥಿಸಿದಾಗ ಅದನ್ನು ಕ್ಷಣ ಮಾತ್ರದಲ್ಲಿ ಎಂಬಂತೆ, ಅಂದರೆ ಅವರು ಪ್ರಾರ್ಥಿಸಿ ಹೋದ 1 ವಾರ 1 ತಿಂಗಳು ಈ ರೀತಿಯಾಗಿ ಅವರವರ ಭಕ್ತಿಗೆ ಅನುಗುಣವಾಗಿ ಅಮ್ಮ ತನ್ನ ತಂಗಿಯ ಮೂಲಕ ಅದನ್ನು ಮಾಡಿಸಿಕೊಡ್ತಾ ಇದ್ದಾರೆ. ಇದು ಚರಿತ್ರೆ ಆದ್ರೂ ಈಗಿನ ದಿವಸದಲ್ಲಿ ಈ ದಿವಸದವರೆಗೂ ನಡೆದು ಬರುವಂತ ಒಂದು ಪವಾಡ. ಆದ್ರಿಂದ ಕಾಪುನಮ್ಮನ ದೇಗುಲ ಒಂದು ಪವಾಡ ಕ್ಷೇತ್ರವಾಗಿ ಮಾರ್ಪಾಡಾಗಿದೆ. ಅಮ್ಮ ಈ ಹೊಸಮಾರಿಗುಡಿ ದೇವಸ್ಥಾನದಲ್ಲಿ ಬಂದು ಪ್ರತಿಷ್ಠೆ ಆಗುವಾಗ, ಅಂದರೆ ಸುಮಾರು 400 ವರ್ಷಗಳ ಹಿಂದೆ ಕುಳಿತುಕೊಳ್ಳುವಾಗಲೇ ಅವರಿಗೆ ಗೊತ್ತಿತ್ತು ಈ ಸನ್ನಿಧಾನ ಈ ರೀತಿಯಾಗಿ ಅಭಿವೃದ್ಧಿ ಹೊಂದುತ್ತದೆ, ನಾನು ನನ್ನ ಮಕ್ಕಳಿಂದ ಈ ಸೇವೆಯನ್ನು ತೆಗೆದುಕೊಳ್ತೇನೆ ಎಂಬುದು ಅಮ್ಮನಿಗೆ ಗೊತ್ತಿತ್ತು. ಅದನ್ನು ಈಗ ಇರುವ ನಮ್ಮ ಎಲ್ಲ ಸಮಿತಿಯ ಸದಸ್ಯರಿಗೆ ಅಮ್ಮ ಅದನ್ನು ತಿಳಿಸಿ, ಅವರು ಅಮ್ಮನಿಗೆ ಬೇಕಾದ ಹಾಗೆ ಅವರ ದೇಗುಲವನ್ನು ನಿರ್ಮಿಸಿ ತೆಗೆದುಕೊಂಡರು. ಅದಕ್ಕೆ ನನ್ನನ್ನು ನಿಮ್ಮೆಲ್ಲರ ಪ್ರತಿನಿಧಿಯಾಗಿ ಈ ಜೀರ್ಣೋದ್ಧಾರ ಸಮಿತಿ, ಅಂದ್ರೆ ಅಭಿವೃದ್ಧಿ ಸಮಿತಿಯ ಅಧ್ಯಕ್ಷರನ್ನಾಗಿ ಮಾಡಿಸಿದ್ರು. ಇದೆಲ್ಲರ ಕಲ್ಪನೆಯನ್ನು ನನ್ನ ಮುಖಾಂತರ ನನಗೆ ಪ್ರೇರಣೆ ಕೊಟ್ಟು ನಮ್ಮ ಎಲ್ಲ ಗೌರವಾಧ್ಯಕ್ಷಗಳು, ಅಧ್ಯಕ್ಷರುಗಳು, ಬೇರೆ ಬೇರೆ ಉಪಸಮಿತಿಯ ಸದಸ್ಯರು ಒಬ್ಬರಲ್ಲದೆ ಒಬ್ಬರು ಎಷ್ಟೋ ಜನರನ್ನು ಇದಕ್ಕೆ ಜೋಡಿಸಿಕೊಂಡು ವಿಜೃಂಭಣೆಯ ಬ್ರಹ್ಮಕಲಶವನ್ನು ಪಡೆದುಕೊಂಡ್ರು. ಅದರಲ್ಲಿಯೂ ವಿಶೇಷ ಏನಂದ್ರೆ, ನಮ್ಮೆಲ್ಲ ಅಮ್ಮನ ಮಕ್ಕಳು ನೀಡಿದ ಸ್ವರ್ಣದಿಂದ ಸ್ವರ್ಣಗದ್ದುಗೆ ನಿರ್ಮಾಣವಾಯಿತು. ಅದು ಒಂದು ಚರಿತ್ರೆಗೆ ಸೇರಿತು. ಇಂದು ಅಮ್ಮ ಸ್ವರ್ಣಗದ್ದಿಗೆಯಲ್ಲಿ ಕುಳಿತುಕೊಂಡು ಭಕ್ತರನ್ನು ಆಶೀರ್ವದಿಸ್ತಾ ಇದ್ದಾರೆ. ನಾವೆಲ್ಲ ಸಮಿತಿಯವರು ಪ್ರತಿ ವರ್ಷವೂ ಪ್ರತಿಷ್ಠಾ ವರ್ಧಂತಿ ಅನ್ನು ಆಚರಿಸಬೇಕು ಎಂಬುದು ಆಲೋಚನೆ ಮಾಡ್ತಾ ಇರುವಾಗಲೇ ನಮಗೆ ಅಮ್ಮ ಕೊಟ್ಟ ಪ್ರೇರಣೆ, ಇದಕ್ಕೊಂದು ಪ್ರತ್ಯೇಕ ಸಮಿತಿಯನ್ನು ಮಾಡಿಕೊಂಡು ದೇಶ ವಿದೇಶಗಳಲ್ಲಿ ಈಗಾಗಲೇ ಅಮ್ಮನ ಜೀರ್ಣೋದ್ಧಾರಕ್ಕೆ ನೇಮಕವಾಗಿರುವ ಸಮಿತಿಯ ಹೆಸರನ್ನು ಬದಲಾಯಿಸಿಕೊಂಡು ಆ ಸಮಿತಿಯು ಮುಂದೆ, ಸಮಿತಿಯ ಹೆಸರು ಸೂರ್ಯಚಂದ್ರ ಇರುವವರೆಗೂ ನಡೀತಾ ಹೋಗ್ಬೇಕು. ಅದರ ಸದಸ್ಯರು ಅವರವರ ಕಾಲಕ್ಕೆ ಸರಿಯಾಗಿ ವ್ಯತ್ಯಾಸ ಆಗ್ಬಹುದು, ಆದ್ರೆ ಈ ಸಮಿತಿ ಆಗ್ಬೇಕೆಂಬುದಾಗಿ ಈಗ ಮಾತೃವೈಭವ ಸೇವಾ ಸಮಿತಿ ಅಂತ ಮಾಡಿಕೊಂಡು ಈ ವರ್ಧಂತಿಯನ್ನು ಆಚರಿಸುವುದನ್ನು ನಿಶ್ಚಯಿಸಿದ್ದೇವೆ. ಮಾತೃವೈಭವ ಅಂದ್ರೆ ನಾವೆಲ್ಲರೂ ಭಕ್ತರು ಅಮ್ಮನ ಮನೆಗೆ ಬಂದಾಗೆ, ನಮ್ಮ ಸ್ವಂತ ತಾಯಿಯ ಮನೆಗೆ ಬಂದಾಗೆ. ಕಾಪು ನಮ್ಮೆಲ್ಲರ ಅಮ್ಮ. ಅದರಲ್ಲಿ ನಾನು ಹಾಗೆ ಕೆಲವಾರು ಜನ ನಾವು ಅಮ್ಮನ ಮನೆಯಲ್ಲೇ ಇದ್ದು ನಿಮ್ಮೆಲ್ಲ ಅತಿಥಿಗಳನ್ನು ಸ್ವಾಗತಿಸ್ಲಿಕ್ಕೆ ನಾವು ನಿಮ್ಮ ಅಣ್ಣನ, ತಮ್ಮನ, ಅಕ್ಕನ, ತಂಗಿಯಾದ ನೆಲೆಯಲ್ಲಿ ನಾವು ನಿಮ್ಮನ್ನು ನಾಡ್ದು ಬರುವ ಫೆಬ್ರವರಿ 28, ಮಾರ್ಚ್ 1, ಮಾರ್ಚ್ 2ಕ್ಕೆ ನಿಮ್ಮನ್ನು ಸ್ವಾಗತಿಸಲು ನಾವೆಲ್ಲ ಕಾತುರರಾಗಿದ್ದೇವೆ. ಈ ವಾರ್ಷಿಕ ವರ್ಧಂತಿ ಎಲ್ಲಾ ದೇವಸ್ಥಾನಗಳಲ್ಲಿ ಎಲ್ಲಾ ಕಡೆ ನಡೀತದೆ. ಆದ್ರೆ ಕಾಪು ನಮ್ಮನ ಸನ್ನಿಧಿ ಅಂದ್ರೆ ಅದು ವಿಶೇಷ, ವಿಭಿನ್ನ, ಅದು ಒಂದು ಪವಾಡ ಸದೃಶ. ನಾವು ಎಣಿಸುವುದೇ ಬೇರೆ, ನಾವು ಎಣಿಸಿದಕ್ಕಿಂತ 10 ಪಟ್ಟು ಅಮ್ಮ ಉತ್ತಮವಾಗಿ ಮಾಡ್ತಾರೆ ಎಂಬುದಕ್ಕೆ ಈ ಸನ್ನಿಧಾನದಲ್ಲಿ ನಡೆದ ಪ್ರತಿಷ್ಠಾ ಬ್ರಹ್ಮಕಲಶೋತ್ಸವ ಸಾಕ್ಷಿ. ಆದ್ದರಿಂದ ಈ ವರ್ಧಂತಿಯನ್ನು ಕೂಡ ಪ್ರತಿ ವರ್ಷ
ದೇಶ ವಿದೇಶಗಳಲ್ಲಿರುವ ಅಮ್ಮನ ಮಕ್ಕಳು ಬಂದು ಇಲ್ಲಿ 3 ದಿವಸ ಕಾಲ ಸಂತೋಷದಿಂದ ಕುಣಿದು ಕುಪ್ಪಳಿಸಬೇಕು, ಇಲ್ಲಿ ಒಂದು ಭಕ್ತಿ ಭಾವಗಳ ಕಲರವ ಮೊಳಗಬೇಕು ಎಂಬ ದೃಷ್ಟಿಯಿಂದ ನಾವು ನಾಡಿನ ಪ್ರಥಮ ವರ್ಧಂತಿಯನ್ನು ಆಚರಿಸ್ತಾ ಇದ್ದೇವೆ. ಪ್ರಥಮ ವರ್ಧಂತಿ ಉತ್ಸವದಲ್ಲಿ ಬೇರೆ ಬೇರೆ ಧಾರ್ಮಿಕ ಕಾರ್ಯಕ್ರಮಗಳು, ಸಾಂಸ್ಕೃತಿಕ ಕಾರ್ಯಕ್ರಮಗಳು ಇವೆಲ್ಲ ನಡೆಯುವುದರೊಂದಿಗೆ ಮೊದಲು ನಡೆದ 9 ದಿವಸ ಕಾರ್ಯಕ್ರಮವನ್ನು ಈ ವರ್ಧಂತಿಗೆ 3 ದಿವಸಕ್ಕೆ ಸೀಮಿತಗೊಳಿಸಿದ್ದೇವೆ. ಈ 3 ದಿವಸವೂ ಧಾರ್ಮಿಕ ಕಾರ್ಯಕ್ರಮಗಳಿದೆ. ಅದರಲ್ಲಿ ನಿಮ್ಮ ಗಮನಕ್ಕೆ ತರುವುದಂದ್ರೆ ಮಾರ್ಚ್ 1ನೇ ತಾರೀಕಿಗೆ ಒಂದು ಬಹಳ ವಿಶೇಷವಾದ ಒಂದು ಹೋಮ ಇದೆ. ಆ ಹೋಮದಲ್ಲಿ ಎಲ್ಲರೂ ಭಾಗವಹಿಸಬೇಕು. ಮರು ದಿವಸ ಅದು ಇನ್ನೂ ವಿಶೇಷ, ಶ್ರೀಚಕ್ರ ಪೂಜೆ. 2 ತಾರೀಕಿನ ಬೆಳಿಗ್ಗೆ ಮುಂಜಾನೆ ಕ್ಷೇತ್ರದ ಪ್ರಧಾನ ತಂತ್ರಿಗಳಾದ ಕುಮಾರಗುರು ತಂತ್ರಿಯವರು ಈಗಾಗಲೇ ಅಮ್ಮನ ಗದ್ದುಗೆಯ ಒಳಗಡೆ ಪ್ರತಿಷ್ಠಾಪನೆಗೊಂಡಿರುವ ಶ್ರೀಚಕ್ರವನ್ನು ಹೊರಗೆ ತೆಗೆದು ಪೂಜಾ ವಿಧಿವಿಧಾನಗಳ ಮೂಲಕ ಭಕ್ತರ ವೀಕ್ಷಣೆಗೆ ಇಡ್ಲಿಕ್ಕಿದ್ದಾರೆ. 2 ತಾರೀಕಿಗೆ ಬೆಳಗ್ಗೆಯಿಂದ ರಾತ್ರಿವರೆಗೂ ಭಕ್ತರು ಅದಕ್ಕೆ ವೀಕ್ಷಣೆ ಮಾಡುವುದಲ್ಲದೆ ವರ್ಷಕ್ಕೆ ಒಂದೇ ಸಲ ನಿಮಗೆ ಆಸ್ಪದ ಸಿಗುವುದರಿಂದ ಅದಕ್ಕೆ ಹೂವು, ಹಣ್ಣು ಹಂಪಲು, ತನು ಮನ ಧನಗಳಿಂದ ಸಮರ್ಪಿಸಿ ಅದಕ್ಕಾಗಿ ಒಂದು ವಿಶೇಷ ಸೇವೆಯನ್ನು ಆಯೋಜಿಸಿದ್ದೇವೆ. ಆ ಸೇವೆಯಲ್ಲಿ ನೀವು ಕೂಡ ಭಾಗವಹಿಸಿ ಸಂಕಲ್ಪಕ್ಕೆ ಕುಳಿತುಕೊಳ್ಬೇಕು ಅಂತ ಹೇಳಿ ನಾನು ಈ ಮೂಲಕ ಕೇಳ್ತಾ ಇದ್ದೇನೆ. ಯಾವ ಹೊತ್ತಲ್ಲಿ ನಡೀತದೆ ಇದು? ಸಂಕಲ್ಪಕ್ಕೆ ಕುಳಿತುಕೊಳ್ಳಿಕ್ಕೆ ಬೆಳಿಗ್ಗೆ 9 ಗಂಟೆಯಿಂದ ಪ್ರಾರಂಭ ಆಗ್ತದೆ. ಒಂದೊಂದೇ ಗ್ರೂಪ್ ಅನ್ನು ಸಂಕಲ್ಪಕ್ಕೆ ಉಳಿಸ್ಕೊಳ್ತಾ ಇದ್ದಾರೆ. ಅದರಲ್ಲಿ 2-3 ತರದ ಸಂಕಲ್ಪ ಇದೆ. ಅದನ್ನೆಲ್ಲ ನಾವು ಮುಂದಿನ ದಿನಗಳಲ್ಲಿ ಇನ್ನೊಂದು 3-4 ದಿವಸದೊಳಗೆ ಸವಿಸ್ತಾರವಾದ ಆಮಂತ್ರಣ ಪತ್ರಿಕೆಯೊಂದಿಗೆ ಭಕ್ತರಿಗೆ ತಿಳಿಸ್ಲಿಕ್ಕಿದ್ದೇವೆ. ಸೂಕ್ಷ್ಮತೆಯಾಗಿ ಮಾಡುವುದಾದ್ರೆ 28-1-2 3 ದಿವಸವು ವಿಶೇಷ ಧಾರ್ಮಿಕ ಕಾರ್ಯಕ್ರಮಗಳು, ಭಕ್ತರಿಗೆ ಅಮ್ಮನ ದರ್ಶನ, ತದನಂತರ ಮಹಾ ಮಂಗಳಾರತಿ, ಪೂಜಾ ಪ್ರಸಾದ, ತದನಂತರ ಅನ್ನಪ್ರಸಾದವು ಕೂಡ ಬ್ರಹ್ಮಕಲಶ ಸಮಯದಲ್ಲಿ ಹೇಗೆ ನಡೆಯಿತು ಆ ರೀತಿಯಾಗಿ ಉತ್ತಮವಾಗಿ ನಡೆಯಬೇಕು ಎಂಬುದು ನಮ್ಮ ಸಮಿತಿಯ ಆಸೆ. ಅದನ್ನು ಅಮ್ಮ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ, ನನ್ನ ಅಂದಾಜು ಅಮ್ಮನೇ ಅಡುಗೆ ಜವಾಬ್ದಾರಿಯನ್ನು ತಗೊಳ್ತಾರೆ. ಇದು ನಮ್ಮ ನಂಬಿಕೆ. ಪ್ರತಿಷ್ಠೆ ಸಮಯದಲ್ಲಿ ಹಾಗೆ ತಗೊಂಡಿದ್ದಾರೆ ಅವರು. ನಾವು 1 ಲಕ್ಷ ಅಂದ್ರೆ ಅಮ್ಮ 9 ದಿವಸ 9 ಲಕ್ಷ ಜನ ಅವರ ಮಕ್ಕಳಿಗೆ ಅನ್ನ ಪ್ರಸಾದವನ್ನು ಕೊಟ್ಟಿದ್ದಾರೆ. ಆ ಒಂದು ಧೈರ್ಯದಿಂದ ನಾವು ಕೂಡ ಈ 3 ದಿವಸದ ಕಾರ್ಯಕ್ರಮಕ್ಕೆ ಬಹಳ ತಯಾರಿಯನ್ನು ಮಾಡ್ತಾ ಇದ್ದೇವೆ. ಅದಕ್ಕಾಗಿ ಕರ್ನಾಟಕ ರಾಜ್ಯಾದ್ಯಂತ ಎಲ್ಲ ಜಿಲ್ಲೆಗಳಿಂದಲೂ ಭಕ್ತರು ಈ ಪವಾಡ ಕ್ಷೇತ್ರಕ್ಕೆ ಬಂದು ನಿಮ್ಮ ಏನೇ ಕಷ್ಟಗಳಿದ್ದರೂ ಅಮ್ಮನ ಹತ್ರ ಹೇಳಿ ಅದನ್ನು ನೆರವೇರಿಸಿಕೊಳ್ಬೇಕು ಅಂತ ನಾನು ಕೇಳಿಕೊಳ್ಳುತ್ತಾ, ಅದರಲ್ಲಿಯೂ ಪ್ರಮುಖವಾಗಿ ನಾನು ಮಹಾರಾಷ್ಟ್ರದ ಅಂದರೆ ಮುಂಬೈ ಮಹಾನಗರದ ಆ ಭಕ್ತರ ಒಂದು ಸೇವೆಯನ್ನು, ಆ ದಿನದ ಸೇವೆಯನ್ನು ನೆನಪಿಸಿಕೊಂಡು ನಿಮ್ಮೆಲ್ಲರನ್ನು ನೆನಪಿಸಿಕೊಳ್ಬೇಕೆಂಬುದಾಗಿಯೇ ಪ್ರತಿಷ್ಠಾ ವರ್ಧಂತಿ ಉತ್ಸವವನ್ನು ಮಾಡ್ತಾ ಇದ್ದೇವೆ. ಆದ್ರಿಂದ ಎಲ್ಲ ಭಕ್ತರು, ದೇಶ ವಿದೇಶಗಳಲ್ಲಿರುವವರು, ಬೇರೆ ಬೇರೆ ರಾಜ್ಯಗಳಲ್ಲಿ ಎಲ್ಲಾ ಕಡೆಯಿಂದಲೂ ಭಕ್ತ ಸಮೂಹ ಬಂದು 3 ದಿವಸದ ಈ ಒಂದು ಉತ್ಸಾಹದ ಈ ಒಂದು ಫಂಕ್ಷನ್ ನಲ್ಲಿ ಭಾಗವಹಿಸಬೇಕು. ಅದರಲ್ಲಿಯೂ ಚರಿತ್ರೆಗೆ ಸೇರಲಿರುವ, ಈವರೆಗೆ ಅಮ್ಮನ ಸನ್ನಿಧಾನದಲ್ಲಿ ಆದ ಎಲ್ಲಾ ಧಾರ್ಮಿಕ ಕಾರ್ಯಕ್ರಮಗಳು ಚರಿತ್ರೆಗೆ ಸೇರಿವೆ. ಈ ಸಲ ನಡೆಯುವ ಪ್ರಥಮ ವರ್ಧಂತಿ ಉತ್ಸವವು ಕೂಡ ಚರಿತ್ರೆಗೆ ಸೇರ್ತದೆ. ಯಾಕಂದ್ರೆ ಈ ಮಾತೃವೈಭವ ಎಂಬ ಹೆಸರೇ ಅಮ್ಮನ ಪ್ರೇರಣೆಯಂತೆ ಬಂದಿದೆ. ಆದ್ರಿಂದ ಎಲ್ಲಾ ಕಡೆ ಇರುವ, ಈಗಾಗಲೇ ಇರುವ ದೇಶ ವಿದೇಶಗಳಲ್ಲಿರುವ ಉಪಸಮಿತಿಗಳು ಇದರಲ್ಲಿ ತಮ್ಮ ಬೇರೆ ಬೇರೆ ಧಾರ್ಮಿಕ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ನೀವು ನಿಮ್ಮನ್ನು ತೊಡಗಿಸಿಕೊಳ್ಬೇಕು ಅಂತ ನಾನು ನಿಮ್ಮೆಲ್ಲರ ಹತ್ರ ಪ್ರಾರ್ಥಿಸ್ತಾ ಇದ್ದೇನೆ. ಖಂಡಿತವಾಗಿ ಭಗವದ್ ಭಕ್ತರೇ,
ಪ್ರತಿಷ್ಠಾವರ್ಧಂತಿ ಮಹೋತ್ಸವ ಆಗಬೇಕು ಅಂತ ಹೇಳಿದ್ದಾಗ ಭಗವದ್ಭಕ್ತರು ಎಲ್ಲ ರೀತಿಯಾಗಿ ಸಾಕಾರ ಮಾಡಬೇಕು. ಯಾಕಂತ ಹೇಳಿದ್ರೆ ತಾಯಿಗೊಂದು ವಿಶೇಷವಾಗಿರುವಂತಹ ಸೇವೆಯನ್ನು ಮಾಡಲಿಕ್ಕೆ ಪ್ರತಿದಿನವೂ ಸಿಗ್ಬೋದೇನೋ, ಆದ್ರೆ ಆ ದಿವಸ ವಿಶೇಷವಾಗಿ ಪ್ರಸನ್ನವಾಗಿರ್ತಾ ಹೋಗ್ತಾರೆ. ಹಾಗಾಗಿ ಅಂತ ಸಮಯದಲ್ಲಿ ನಾವು ಯಾವಾಗ ಸೇವೆ ಮಾಡ್ತಾ ಹೋಗ್ತೇವೋ ಆಗ ವಿಶೇಷ ಅನುಗ್ರಹ ಆಗ್ತದೆ ಅಂತ ಹೇಳುವಂಥದ್ದು ನಮಗೆಲ್ಲರೂ ತಿಳಿದಿರುವಂಥದ್ದು. ಪ್ರತಿ ವರ್ಷವೂ ಕೂಡ ಇಂತಹ ಒಂದು ಸೇವೆಗಳು ಬರಲಿಕ್ಕೆ ಸಾಧ್ಯ ಆಗುವಂತ. ಹಾಗಾಗಿ ಪ್ರಥಮ ವರ್ಷದ ಪ್ರತಿಷ್ಠಾ ವರ್ಧಂತಿಯ ಬಗ್ಗೆ ಸಂಪೂರ್ಣವಾಗಿರುವಂತಹ ಮಾಹಿತಿ ತಿಳಿಸೋದ್ರು. ಮತ್ತಷ್ಟು ರೀತಿಯಾಗಿರುವಂತಹ ಮಾಹಿತಿಗಳನ್ನು ಕೂಡ ಮುಂದಿನ ದಿನಗಳಲ್ಲಿ ನಾವು ಗಮನಿಸಲಿಕ್ಕೆ ಇರುವಂತದ್ದು. ಈಗ ಸಂಪೂರ್ಣ ಮಾಹಿತಿ ತಿಳಿಸಿದ್ದಕ್ಕಾಗಿ ವಂದನೆಗಳು. ಭಗವದ್ಭಕ್ತರೇ, ಉಚ್ಚಂಗಿ ಸಹಿತವಾಗಿರುವಂಥ ಮಾರಿಯಮ್ಮನ ದೇವಸ್ಥಾನ ಹೊಸಮಾರಿಗುಡಿ ಗಮನಿಸ್ಬೋದು. ಉಚ್ಚಂಗಿ ಎದುರು ಭಾಗದಲ್ಲಿ ಮಾರಿಯಮ್ಮನ ದೇವಿ. ಇಂಥ ಒಂದು ಕ್ಷಣವನ್ನು ಕಾಣಲಿಕ್ಕೆ ಸಾಧ್ಯ ಆಗುವಂಥದ್ದು ಮಾರಿಗುಡಿಯ ಪ್ರದೇಶದಲ್ಲಿ ಮಾತ್ರ. ಹೊಸಮಾರಿಗುಡಿಯಲ್ಲಿ ವಿಶೇಷತೆ ಏನಂತ ಹೇಳಿದರೆ, ಆಗಲೇ ಹೇಳ್ತಾ ಹೋದಾಗೆ ಸ್ವರ್ಣಗದ್ದೆಯಲ್ಲಿ ಕೂತುಕೊಳ್ಳುವಂತಹ ಆ ತಾಯಿ, ಇಂತಹ ಕ್ಷಣಗಳಿಗೆ ಪಾತ್ರವಾಗಿರುವಂಥದ್ದು ಇಲ್ಲಿಯ ವ್ಯವಸ್ಥಾಪನಾ ಸಮಿತಿಯವರು ಮತ್ತು ಅಭಿವೃದ್ಧಿ ಸಮಿತಿಯವರು. ಹಾಗಾಗಿ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರಾಗಿರುವಂತಹ ರತ್ನಾಕರ ಶೆಟ್ಟಿ ನಡಿಕೇರಿ ಅವರು ನಮ್ಮೊಂದಿಗಿದ್ದಾರೆ. ಅದರೊಟ್ಟಿಗೆ ಕಾರ್ಯನಿರ್ವಹಣಾ ಅಧಿಕಾರಿಯಾಗಿರುವಂತಹ ರವಿಕುಮಾರ್ ಅವರು ನಮ್ಮೊಂದಿಗಿದ್ದಾರೆ. ನಮಸ್ಕಾರ. ಭಾಳ ಹೆಮ್ಮೆ ಆಗುವಂಥ ಕ್ಷೇತ್ರ. ಯಾಕಂದರೆ ಪ್ರತಿ ಕ್ಷಣದಲ್ಲೂ ಕೂಡ ಆ ಬಾಗಿಲಿನೆದುರು ಅಥವಾ ರಾಜಗೋಪುರದ ಎದುರು ನಿಂತಾಗಲೂ ಕೂಡ ತಾಯಿ ನಮ್ಮನ್ನು ನೋಡ್ತಾಳೆ, ಮಕ್ಕಳನ್ನು ನೋಡ್ತಾರೆ. ಅಂತಹ ಒಂದು ಕ್ಷಣದಲ್ಲಿ ಪ್ರತಿಷ್ಠಾ ವರ್ಧಂತಿ ಮಹೋತ್ಸವ ಅಂತ ಹೇಳುವಂಥದ್ದು 28 ಫೆಬ್ರವರಿ, 1 ಮಾರ್ಚು, ಅದೇ ರೀತಿಯಾಗಿ ಮಾರ್ಚ್ 2ನೇ ತಾರೀಕಿನಂದು ನಡೀಲಿಕ್ಕಿದೆ. ಭಗವದ್ಭಕ್ತರಿಗೆಲ್ಲರಿಗೂ ಕೂಡ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರ ಮೂಲಕವಾಗಿ ಎಲ್ಲರಿಗೂ ಕರೆಯಲು ಉಡುಪಿ ತಾಲೂಕಿನ ಕಾಪು ಗ್ರಾಮದ ಈ ಹೊಸಮಾರಡಿ ದೇವಸ್ಥಾನದಲ್ಲಿ ಹೋದ ವರ್ಷ ನಾವು ಮಾರ್ಚಿ 2ಕ್ಕೆ ಪ್ರತಿಷ್ಠೆ, 5ಕ್ಕೆ ಬ್ರಹ್ಮಕಲಶೋತ್ಸವ ಉತ್ಸವವನ್ನು ನಾವು ಮಾಡಿದ್ದೇವೆ. ಅದು ಎಲ್ಲ ಭಕ್ತರಿಗೆ ತಿಳಿದ ವಿಷಯ. ಈ ಸಲ ನಾವು ಆ ಬಗ್ಗೆ 1 ವರ್ಷದಲ್ಲಿ ವರ್ಧಂತ್ಯುತ್ಸವ ಅಂತ ನಾವು ಮಾಡ್ತಾ ಇದ್ದೇವೆ. ಅದು ಫೆಬ್ರವರಿ 28ಕ್ಕೆ, ಮಾರ್ಚಿ 1 ತಾರೀಕಿಗೆ, ಮಾರ್ಚಿ 2 ತಾರೀಕಿಗೆ ನಡೆಯಲಿಕ್ಕಿದೆ. ಎಲ್ಲ ಭಕ್ತಾದಿಗಳು, ಮಾರಿಯಮ್ಮ ದೇವಸ್ಥಾನಕ್ಕೆ ಬಂದವರು ಹಾಗೂ ಇನ್ನು ಬರದೇ ಇದ್ದವರು ಕೂಡ ಈ ಒಂದು ಸ್ವರ್ಣ ಗದ್ದಿಗೆಯಲ್ಲಿ ಕೂತುಕೊಂಡಂತಹ, ವಿರಾಜಮಾನರಾಗಿ ಕೂತುಕೊಂಡಂತಹ ಆ ಮಾರಿಯಮ್ಮನ ಸನ್ನಿಧಾನಕ್ಕೆ ಬಂದು, ಹಾಗೆ ಮಾರಿಯಮ್ಮನ ತಂಗಿ ಉಚ್ಚಂಗಿಯಮ್ಮನ ಸನ್ನಿಧಾನಕ್ಕೆ ನೀವೆಲ್ಲರೂ ಬಂದು, ಹಾಗೆ ಭಕ್ತರಿಗೆ ಇಷ್ಟಾರ್ಥವನ್ನು ನೆರವೇರಿಸಿಕೊಡುವಂತಹ ಆ ಮಾರಿಯಮ್ಮ ಉಚ್ಚಂಗಿಯಮ್ಮ ಅವರನ್ನು ಪ್ರಾರ್ಥಿಸಿ ತನು ಮನ ಧನ ಹಾಗೆ ನೀವೆಲ್ಲರೂ ಆ 3 ದಿವಸದ ಈ ಒಂದು ಉತ್ಸವಕ್ಕೆ ಎಲ್ಲರೂ ಮಕ್ಕಳು, ದೊಡ್ಡವರು, ಹೆಂಗಸರು, ಮಕ್ಕಳು ಎಲ್ಲರೂ ಸೇರಿಕೊಂಡು ಇಲ್ಲಿ ಬಂದು ಕಣ್ತುಂಬಿ ಶ್ರೀಗಂಧ ಪ್ರಸಾದವನ್ನು ಸ್ವೀಕರಿಸಿ ಅನ್ನಪ್ರಸಾದದಲ್ಲಿ ಪಾಲ್ಗೊಳ್ಳಬೇಕು ಅಂತ ನಾವು ಈ ಮೂಲಕ ನಾನು ಅಧ್ಯಕ್ಷನಾಗಿ ಕೇಳಿಕೊಳ್ಳುತ್ತಿದ್ದೇನೆ. ರವಿಕಿರಣ್ ಸರ್, ಇಲ್ಲಿ ಬಹಳ ವಿಶೇಷವಾಗಿ ಗಮನಿಸುವಂಥದ್ದು, ಪ್ರತಿಯೊಂದು ಕಾರ್ಯಗಳು ಆಗಬೇಕು ಅಂತೇಳಿದರೂ ಕೂಡ ಆ ದೇವರ ವಿಶೇಷವಾಗಿರುವಂಥ ಒಂದು ಅನುಗ್ರಹ ಆಗುವಂಥದ್ದು. ಯಾಕಂತ ಹೇಳಿದರೆ ಮಂಗಳವಾರ ನಡೆಯುವಂಥ ವಿಶೇಷ ಉತ್ಸವದಲ್ಲಿ ತಾಯಿ ಒಂದೊಂದು ರೀತಿಯಾಗಿ ವಿಶೇಷವಾಗಿ ಅನುಗ್ರಹ ಪದಾಯಗಳಾಗ್ತಾ ಹೋಗ್ತಾಳೆ. ಈ ಕ್ಷೇತ್ರದಲ್ಲಿ ನಾಳೆ ನಡಿಬೇಕು ಅಂತ ಹೇಳಿದಾಗ ಬೇರೆ ಬೇರೆ ರೀತಿಯಾಗಿರುವಂಥ ಕಾನೂನು ಪ್ರಕ್ರಿಯೆಗಳು ಕೂಡ, ಯಾಕಂದರೆ ಎಲ್ಲವೂ ಕೂಡ ಸರ್ಕಾರದ ಮೂಲಕವಾಗಿ ವಿಶೇಷವಾಗಿ ಗಮನಿಸಬೇಕಾಗ್ತದೆ. ಹೇಗೆಲ್ಲ ವ್ಯವಸ್ಥೆಗಳು ಮಾಡಿಕೊಂಡಿದ್ದೀವಿ. ಈಗ ನಾಡಿದ್ದು ಕಾರ್ಯಕ್ರಮಕ್ಕೆ ನಾವು ಒಂದು ರೂಪರೇಖೆಯನ್ನು ಹಾಕಿದ್ದೇವೆ, ಇನ್ವಿಟೇಷನ್ ಸಹ ರೆಡಿ ಮಾಡ್ತಾ ಇದ್ದೇವೆ. ಅದು ಮುಂದಿನ ದಿನದಲ್ಲಿ ತಿಳಿಸ್ತೇವೆ. ಖಂಡಿತವಾಗಿ ಮುಂದಿನ ದಿನಗಳಲ್ಲಿ ವ್ಯವಸ್ಥಾಪನಾ ಸಮಿತಿ, ಅಭಿವೃದ್ಧಿ ಸಮಿತಿಯವರು ತಿಳಿಸುವ ಮೂಲಕವಾಗಿ ಭಗವದ್ಭಕ್ತರು ಎಲ್ಲರೂ ಕೂಡ ವಿಶೇಷವಾಗಿ ಬರಬೇಕು, ದೇವರ ಗಂಧ ಪ್ರಸಾದವನ್ನು ಸ್ವೀಕರಿಸಬೇಕು ಅಂತ ಹೇಳಿದು ಅಧ್ಯಕ್ಷರ ಒಟ್ಟೊಟ್ಟಿಗೆ ಸಹಿತವಾಗಿ ಎಲ್ಲರೂ ತಿಳಿಸಿದ್ದಾರೆ. ಬಂದು ದೇವರ ಪ್ರಸಾದವನ್ನು, ಕೃಪಕಟಾಕ್ಷವನ್ನು ಪಡ್ಕೊಳ್ಳಿ ಅಂತ ಕೇಳಿಕೊಳ್ಳುವಂಥದ್ದು. ವಂದನೆಗಳು.